ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಇದು ಓಪನಿಂಗಲ್ಲೇ ಟ್ರಾವೆಲಿಂಗ್ ವಿಡಿಯೋ ಹಾಕಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಎಸ್, ಇವತ್ತು ನಾನು ನನ್ನ ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮೈಸೂರಿಂದ ಬೇಗೂರು ತನಕ ನಾನು ಬಸ್ಸಲ್ಲೇ ಬಂದೆ. ಬೇಗೂರಿಂದ ನನ್ನ ಫ್ರೆಂಡ್ ಹಸ್ಬೆಂಡ್ ಬಂದು ಪಿಕ್ ಮಾಡಿದರು. ಸೊ ನಾವು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಮದನ್ ಕೂಡ ನಮ್ಮ ಜೊತೆನೇ ಬರಬೇಕಿತ್ತು. ಅವ್ರಿಗೇನೋ ಸಡನ್ನಾಗಿ ಕೆಲಸ ಬಂತು ಅಂತ ನಮ್ಮ ಜೊತೆಗೆ ಬರೋಕ್ಕೆ ಆಗಲಿಲ್ಲ. ಸೊ ನಾನು ಮೊದಲೇ ಹೋಗಿದ್ದೆ. ಅವರು ನೈಟ್ ಒಂದು 10:30-11 ಗಂಟೆ ಅಷ್ಟೊತ್ತಿಗೆ ಬಂದರು. ಲಾಸ್ಟ್ ಇಯರ್ ಕೂಡ ಹೀಗೆ ಹೊರಡೋ ಟೈಮ್ಗೇನೋ ಕೆಲಸ ಬಂತು ಅಂತ ಅಂದ್ಬಿಟ್ಟು ನಾವು ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಈ ಸಲಿನೂ ಅದೇ ಥರ ಆಗೋದು ಬೇಡ ಅಂದ್ಬಿಟ್ಟು ನಾವು ಹೊರಟ್ವಿ. ನಾನು ಹೋಗೋತ್ತಿಗೆ ಹಬ್ಬದ ಪ್ರಿಪ್ರೇಷನ್ನು ಒಂದೊಂದೇ ನಡೀತಾ ಇತ್ತು. ಸೊ ಈ ಹಬ್ಬದಲ್ಲಿ ಕಜ್ಜಾಯ ಮಾಡ್ತಾರೆ, ಕೆಲವೊಂದಷ್ಟು ತಿಂಡಿಗಳನ್ನ ಕೂಡ ಮಾಡ್ತಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕಜ್ಜಾಯ. ಅದನ್ನು ಟೇಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಚೆ ಬಂದು ನಿಂತಿದ್ದೆ. ಪಾಪ ಹಳ್ಳಿ ಜನರು ಎಷ್ಟು ಮುಗ್ದರು ಅಂದರೆ ಗೊತ್ತಿಲ್ಲದೆ ಇರೋರ್ನು ಸಮೇತ ಚೆನ್ನಾಗಿದೆಯಾ, ಯಾವಾಗ ಬಂದೆ ಅಂತ ಮಾತಾಡಿಸ್ತಾರೆ. ಕೆಲವೊಂದು ಕಡೆ ಕೆಲವೊಂದಷ್ಟು ಜನಗಳು ನಮಗೆ ಗೊತ್ತಿದ್ರೂ ಸಮೇತ ಅವ್ರು ಯಾರೋ ಅನ್ನೋ ರೀತಿಲಿ ನೋಡಿದ್ರು ನೋಡದೇ ಇರೋರಂಗೆ ನಮ್ಮ ಮುಂದೆನೇ ಪಾಸ್ ಆಗ್ತಾರೆ. ಅಂಥವ್ರ ಮಧ್ಯೆ ಇಂಥ ಜನನ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಸೊ ಸಂಜೆ ಜಾತ್ರೆ ನಡೆಯೋ ಜಾಗಕ್ಕೆ ನಾವು ಹೊರಡ್ತಾ ಇದ್ದೀವಿ. ಇದ್ರ ಮುಂದೆ ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಳೆ. ನಮ್ಮ ಊರಿನ ಮಾರಿ ಹಬ್ಬ ಇದು. ವರ್ಷಕ್ಕೆ ಒಂದೇ ಸರಿ ಬರೋ ಅಂಥದ್ದು ಇದು. ನಿಮ್ಮೂರ ಹೆಸರು? ನಮ್ಮ ಊರ ಹೆಸರು ಬೆಟ್ಟದ ಮಾದಳ್ಳಿ ಅಂತ, ಗುಂಡ್ಲುಪೇಟೆ ತಾಲೂಕು, ಬೆಟ್ಟದ ಮಾದಳ್ಳಿ ಗ್ರಾಮ ಇದು. ಇದರಲ್ಲಿ ವರ್ಷಕ್ಕೊಂದು ಸರಿ ಹಬ್ಬ ಬರುತ್ತೆ. ಇದನ್ನು ಎಲ್ಲರೂ ಬಾಯಿ ಬೀಗ ಹಾಕಿಸ್ಕೊಂಡು ಊರೆಲ್ಲ ಮೆರವಣಿಗೆ ಬರ್ತಾರೆ. ಅದನ್ನು ನೋಡಿ ನೀವು ಹೇಗಿದೆ ಅಂತ ಕಮೆಂಟ್ ಮೂಲಕ ಇವ್ರಿಗೆ ತಿಳಿಸಿ, ನನ್ನ ಫ್ರೆಂಡ್ಗೆ ತಿಳಿಸಿ ಗಾಯ್ಸ್, ತಿಳಿಸಿ. ಎಲ್ಲ ರೆಡಿಯಾಗಿದ್ದಾರೆ. ಓಯ್, ಎಷ್ಟೊಂದು ಜನ ನಿಂತಿದ್ರು ಹೊಟ್ಟೆ ಹೋಗೋರು. ದೇವರು ಮೆರವಣಿಗೆ ಮನೆ ಹತ್ರ ಬರೋ ಟೈಮ್ಗೆ ನೀರು ಹಾಕಿ ರಂಗೋಲೆ ಬಿಟ್ಟು ನೀಟಾಗಿ ರೆಡಿ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನಾವು ಜಾತ್ರೆ ನಡೆಯೋ ಜಾಗಕ್ಕೆ ಹೋದ್ವಿ. ಜನ ಅಂದರೆ ತುಂಬ ಜನ ಇದ್ದರು. ನನಗಂತೂ ನಮ್ಮ ಗುಂಡನ್ನ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಯ್ತು. ದೇವರು ಮೆರವಣಿಗೆಗೆ ಹೊರಟ ತಕ್ಷಣ ನಾನು ಮನೆಗೆ ಬಂದೆ ನನ್ನ ಫ್ರೆಂಡ್ ಜೊತೆ. ಮನೆಗೆ ಬಂದು ಫಸ್ಟು ನಮ್ಮ ಗುಂಡಂಗೆ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿಸಿ ಅವನ್ನ ಫ್ರೀಯಾಗಿ ಬಿಟ್ಟೆ. ಆಮೇಲೆ ಅವನು ಸ್ವಲ್ಪ ಆರಾಮಾದ. ದೇವ್ರ ಮೆರವಣಿಗೆ ಎಲ್ಲ ಮುಗಿದ ತಕ್ಷಣ ಕುರಿನ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಬ್ಬದ ದಿನ ಸಿಹಿ ಊಟ ಇರುತ್ತೆ, ಹಬ್ಬದ ಮಾರನೇ ದಿನ ಖಾರ ಊಟ ಇರುತ್ತೆ. ಸೊ ಮಾರನೇ ದಿನಕ್ಕೆ ಇವತ್ತಿನ ನೈಟಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಕೆಲವೊಂದಷ್ಟು ಜನ ತಂಬಿಟ್ಟು ಆರತಿನ ಮಾಡಿಕೊಂಡು ರೆಡಿಯಾಗಿರ್ತಾರೆ. ಅದು ಹೊರಡೋಕ್ಕೆ ಮುಂಚೆ ಒಂದಷ್ಟು ಪಟಾಕಿ ಹೊಡೆದು ಒಂದಷ್ಟು ಪೂಜೆ ಮಾಡಿ ಆಮೇಲೆ ನಡುಮುಡಿಲಿ ಅದನ್ನು ವಾಲ್ಗದ ಜೊತೆಗೆ ದೇವಸ್ಥಾನದ ತನಕ ಹೋಗ್ತಾರೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ನಮ್ಮ ಗುಂಡ ನೋಡಿ ಅಲ್ಲೂ ಹೋಗಿ ಅವ್ರಗಳಿಗೆ ಕ್ವಾಟ್ಲೆ ಕೊಡ್ತಾ ಇದ್ದಾನೆ, ನನಗೂ ಕೊಡಿ ಅದನ್ನು ಅಂತ. ಅದೆಲ್ಲ ಮಕ್ಳ ಕೈಯಲ್ಲಿ ಕೊಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಆಗೊಂದಷ್ಟು ರಗಳೆ ಮಾಡ್ದೆ, ಹೋಗಲಿ ಅಂತ ಮನೆಗೆ ಕರ್ಕೊಬಂದೆ. ನೋಡಿ ತಂಬಿಟ್ಟು ಆರತಿ ಅಂದರೆ ಇದೇನೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಕೊನೆಯಲ್ಲಿ ನಮ್ಮದನ್ನು ಒಂದು 10:15 ಆಗಿತ್ತು ಮನೆಗೆ ಬಂದಾಗ. ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ನಾನ್ ವೆಜ್ಜು ಶುರು ಆಗುತ್ತೆ ಇಲ್ಲಿ. ತಿಂಡಿಗೆ ಚಿಕನ್ ಚಾಪ್ಸ್ ಮತ್ತು ಗೀ ರೈಸು ಮಾಡಿದರು, ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ನಾನ್ ವೆಜ್ ತಿಂದು ಒಂಥರ ಜಡ್ಪಿಡ್ದಂಗೆ ಆಗೋಗ್ಬಿಟ್ಟಿತ್ತು. ಏನೂ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಸ್ನಾನ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸುಮ್ಮನೆ ಮಲ್ಕೊಂಡು ಒದ್ದಾಡ್ತಾ ಇದ್ವಿ. ನಮ್ಮ ಗುಂಡ ಒಂದಷ್ಟು ಆಟ ಆಡ್ದ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದು ತುಂಬ ಬಿಸಿಲಿತ್ತು, ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಜ್ಯೂಸನ್ನ ಕೊಟ್ಟಳು. ಅದನ್ನ ಕುಡ್ಕೊಂಡು ಒಂದಷ್ಟು ಟೈಮ್ ಪಾಸ್ ಮಾಡಿದ್ವಿ. ಅವಳಿಗೂ ರೆಸ್ಟನ್ನು ಸಿಕ್ಕಿದ್ದೆ ಆ ಜ್ಯೂಸ್ ಕುಡಿಯೋ ಸಲುವಾಗಿ. ಆ ಒಂದು 10 ನಿಮಿಷದಲ್ಲಿ ಕೂತು ಜ್ಯೂಸ್ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಅವಳ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ಳು. ಪಾಪ ಒಬ್ಬಳೇ ಮಾಡ್ತಾಯಿದ್ಲು. ಸೊ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು, ಜಾಸ್ತಿ ಏನಿಲ್ಲ, ಊಟ ಬಡಿಸೋ ಟೈಮ್ಗೆ ಒಂದು ಸ್ವಲ್ಪ ನಾನು ಹೆಲ್ಪ್ ಮಾಡಿದೆ ಅಷ್ಟೇ. ಸೊ ಅಡುಗೆ ಎಲ್ಲ ಆಗಿದೆ. ಅಡುಗೆ ರೆಡಿ ಆದ ತಕ್ಷಣ ಟೇಸ್ಟ್ ಮಾಡೋಕ್ಕೆ ನಮ್ಮ ಮದನ್ಗೆ ಕೊಟ್ಟರು. ನಮ್ಮ ಮದನಂತೂ ಸೂಪರಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು. ಇಲ್ಲ, ನಿಜವಾಗ್ಲೂ ಊಟ ಚೆನ್ನಾಗಿತ್ತು. ಸುಮಾರು 100 ಜನದ ಮೇಲೆ ಊಟ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನನಗೆ ಈ ಹಬ್ಬದ ಬಗ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಹೇಳಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಈ ಊರವ್ರು ಏನಾದ್ರು ಆಗಿದ್ದರೆ, ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಸೊ ಕೊನೆಗೆ ಹಬ್ಬ ಮುಗೀತು, ತೊಳೆಯೋದು ಬೆಳಗೋದು ಎಲ್ಲ ಸ್ಟಾರ್ಟ್ ಆಯಿತು. ಸೊ ಗಾಯ್ಸ್, ಈ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.